ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ 41 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೆಕಾರ್ಡ್ ಆಗಿದೆ ಅಂತ ಮಾಹಿತಿ ಬಂದಿದೆ. ನಾವು ಈಗಾಗಲೇ ಈ ಕಳೆದ ಒಂದು ತಿಂಗಳಿಂದಲೂ ಸಹ ಈ ಉಷ್ಣದ ಹೀಟ್ ವೇವ್ಸ್ಗಳ ಬಗ್ಗೆ ಅಥವಾ ಅಧಿಕ ಉಷ್ಣಾಂಶದ ಪರಿಣಾಮಗಳ ಬಗ್ಗೆ ನಮ್ಮ ವೈದ್ಯರು ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಈ ಕಾಯಿಲೆಯ ಬಗ್ಗೆ ನಾವು ತರಬೇತಿಯನ್ನು ಸಹ ಕೊಟ್ಟಿದ್ದೇವೆ. ಜನರಲ್ಲಿ ಮುಖ್ಯವಾಗಿ ಅರಿವನ್ನು ಮೂಡಿಸುವಂಥದ್ದು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ PHCO, CHO ಅವರು, CHO ಮತ್ತು HIOಗಳು, ನಮ್ಮ ವೈದ್ಯರು ಎಲ್ಲ ಫೀಲ್ಡಲ್ಲಿ ಹೀಟ್ ವೇವ್ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಮತ್ತು ಜನರಲ್ಲಿ ಈ ಒಂದು ಸಮಯದಲ್ಲಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 3ರಿಂದ 4 ಗಂಟೆವರೆಗೂ ಆದಷ್ಟು ಈ ಬಿಸಿಲಿಗೆ ಹೊರಗಡೆ ಬರದೇ ಇರುವಂಥದ್ದು. ಅಕಸ್ಮಾತ್ತಾಗಿ ಹೊರಗಡೆ ಬರಲೇಬೇಕಂತ ಸಮಯದಲ್ಲಿ ಸಾಧ್ಯವಾದಷ್ಟು ಛತ್ರಿ ಅಥವಾ ಟೋಪಿಗಳನ್ನು ಉಪಯೋಗಿಸಿ, ಕಣ್ಣಿಗೆ ತಂಪು ಕನ್ನಡಕಗಳನ್ನು ಉಪಯೋಗಿಸುವಂಥದ್ದು, ಹೆಚ್ಚಿನ ನೀರನ್ನು ಕುಡಿಯುವಂಥದ್ದು, ಹಣ್ಣಿನ ರಸ ಅಂಥದ್ದನ್ನು ನಾವು ಸೇವನೆ ಮಾಡೋಂಥದ್ದು. 60 ವರ್ಷದ ಮೇಲ್ಪಟ್ಟ ವಯಸ್ಸಿನವರು, BP ಕಾಯಿಲೆ ಇರೋಂಥವ್ರು, ಡಯಾಬಿಟಿಸ್ ಇರೋಂಥವ್ರು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರೋಂಥವ್ರು, ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆ ಇರೋಂಥವ್ರು, ನಂತರ ಈ ಗರ್ಭಿಣಿ ತಾಯಂದಿರುಗಳು ಮತ್ತು ಮಕ್ಕಳು ಆದಷ್ಟು ಬಿಸಿಲಿಗೆ ಮನೆಯಿಂದ ಹೊರಗಡೆ ಬರೋದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಈಗ ಆಲ್ರೆಡಿ ನಾವು ಅಡ್ವೈಸರೀಸ್ಗಳನ್ನ ನಾವು ಸಹ ಕೊಟ್ಟಿದ್ದೇವೆ. ಅದಾದ ನಂತರ ಹಾಸ್ಪಿಟ್ಲ್ಗಳಲ್ಲಿ ಸಹ ನಾವು ತಾಲೂಕು ಆಸ್ಪತ್ರೆಯಲ್ಲಿ 5 ಬೆಡ್ಡಿನ ವಾರ್ಡ್ಗಳನ್ನ ಸಹ ನಾವು ತಯಾರಿಸಿದ್ದೇವೆ. ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಎಲ್ಲ ರೀತಿಯ ಔಷಧಿಗಳು ಮತ್ತು IV ಫ್ಲೂಯಿಡ್ಸ್ಗಳು, ORSಗಳೆಲ್ಲ ಇದೆ. ಇವನ್ ನಮ್ಮ ಆಶಾ ಕಾರ್ಯಕರ್ತರು ಮನೆಗೆ ಭೇಟಿ ಮಾಡಿದಾಗ ORS ಪಟ್ಟಣಗಳನ್ನು ಎಲ್ಲ ಮನೆಯವರಿಗೂ ಕೊಡ್ತಾಯಿದ್ದೀವಿ. ಸಾಕಷ್ಟು ಪ್ರಮಾಣ, ಸುಮಾರು 48,000 ORS ಪಟ್ಟಣಗಳು ನಮ್ಮಲ್ಲಿ ಲಭ್ಯತೆ ಇದೆ. ಈಗ ನಮಗೆ ಮೈಲ್ಡು, ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಸಿಂಪ್ಟಮ್ಸ್ ಕಂಡುಬರ್ತದೆ. ಈಗ ಉತ್ತರ ಕನ್ನಡದಲ್ಲಿ ಸಾಮಾನ್ಯವಾಗಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ನಮ್ಮ ಜನರಿಗೆ ಅಡಾಪ್ಟೇಷನ್ ಇದೆ. ಹಾಗಾಗಿ ನಮಗೇನು ಆ ಥರ ಹೀಟ್ ವೇವ್ಸಿಂದ ಅಥವಾ ಅಧಿಕ ಉಷ್ಣಾಂಶದಿಂದ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟಾಗಿ ಟ್ರೀಟ್ಮೆಂಟ್ ತೊಗೊಂಡಿರೋಂಥ ಪ್ರಕರಣಗಳು ಕಂಡು ಬಂದಿಲ್ಲ. ಸರ್, ಏನು ನಿಮಗೆಲ್ಲ ಗೊತ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾಯಿದೆ ಅಂತ ಎಲ್ಲ ಚರ್ಚೆ ಆಗ್ತಿರೋಂಥ ವಿಷಯನೇ. ಸೊ ಅದು ಒಂದು ಕಾರಣ ಇರ್ಬೋದು.